2024 के आम इंतखाबात की इंतखाबी मुहिम जोरों पर। बेंगलुरु सेंट्रल कांग्रेसी उम्मीदवार मंसूर अली खान के हक में रियासती वजीर केजे जॉर्ज और शिवाजी नगर के एमएलए रिजवान अरशद ने मुहिम चलाई। रिजवान अरशद ने मंसूर अली खान के ताल्लुक से क्या कुछ कहा वो आपको सुनाते हैं। केजे जॉर्ज ने भी मंसूर अली खान के हक में वोट मांगा। ಒಬ್ಬ ಎಜುಕೇಟೆಡ್ ಯಂಗ್ಸ್ಟರ್ ಮನ್ಸೂರ್ ಅಲಿ ಖಾನ್ ಒಬ್ಬ ಸೌಮ್ಯ ಸ್ವಭಾವದ ಒಬ್ಬ ಯುವಕ, ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. 4 ಬಡವರನ್ನ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಮನ್ಸು ಅವರಲ್ಲಿದೆ. ದಯವಿಟ್ಟು ನನಗೆ ಯಾವ ರೀತಿ ನೀವು ಸಹಾಯ ಮಾಡಿದ್ರಿ, ನನಗೆ ಯಾವ ರೀತಿಯನ್ನು ಬೆಳೆಸಿದ್ರಿ, ಯಾವ ರೀತಿ ನೀವು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ. ಫಸ್ಟ್ ಟೈಮ್ ಜಾರ್ಜ್ ಸಾಹೇಬ್ರು ಕರ್ಕೊಂಡು ಬಂದು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾಗ ನನ್ನ ಒಬ್ಬ ತಮ್ಮಂತರ ನೀವು ಯಾವ ರೀತಿ ನೋಡ್ಕೊಂಡಿದ್ರಿ, ಅದೇ ಜಾರ್ಜ್ ಸಾಹೇಬ್ರು ಇವತ್ತು ಮನ್ಸೂರ್ ಅಲಿ ಖಾನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಜಾರ್ಜ್ ಸಾಹೇಬ್ರ ಆಶೀರ್ವಾದ ಮನ್ಸೂರ್ ಅಲಿ ಖಾನ್ಗಿದೆ. ನಮ್ಮೆಲ್ಲರ ಶಕ್ತಿ. ನಾನು ಇವತ್ತು ಮಹದೇವಪುರ, ಸಿ ವಿ ರಾಮನಗರ ಎಲ್ಲ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ. ಅವರೇ ಅಲ್ಲ ಅಭ್ಯರ್ಥಿ, ನಾವೆಲ್ಲ ಅಭ್ಯರ್ಥಿ ಅಂತ ನಾವು ಜಾರ್ಜ್ ಸಾಹೇಬ್ರು ಮಾತಾಡ್ಕೊಂಡು ಅವ್ರ ಹೆಸರನ್ನು ಹೇಳಿದ್ರಿ. ನಮ್ಮೆಲ್ಲರ ಶಕ್ತಿ ಅವ್ರ ಜೊತೆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಜೊತೆಗಿದ್ರೆ ಮನ್ಸೂರ್ ಅಲಿ ಖಾನ್ ಅಲ್ಲ ಇಲ್ಲಿ ಗೆಲ್ಲೋದು, ಇಲ್ಲಿ ಜಾರ್ಜ್ ಸಾಹೇಬ್ರು ಗೆಲ್ಲೋದು, ಇಲ್ಲಿ ಸಿದ್ದರಾಮಯ್ಯ ಅವ್ರು ಗೆಲ್ಲೋದು, ಡಿ ಕೆ ಶಿವಕುಮಾರ್ ಅವ್ರು ಗೆಲ್ಲೋದು, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೆಲ್ತಾರೆ. ಇಲ್ಲಿಂದ ಸೋನಿಯಾ ಗಾಂಧಿ ಅವ್ರು ಗೆಲ್ಬೇಕು, ರಾಹುಲ್ ಗಾಂಧಿ ಅವ್ರ ಶಕ್ತಿ ಬರ್ಬೇಕು. ಇಡೀ ಪ್ರಪಂಚ, ಇಡೀ ದೇಶದಲ್ಲಿ ಕಾಂಗ್ರೆಸ್ನವರು ಕರ್ನಾಟಕದ ಕಡೆ ನೋಡ್ತಾ ಇದ್ದಾರೆ. ಕರ್ನಾಟಕದಿಂದ 20 ಸೀಟ್ ಬಂದೇ ಬರುತ್ತೆ ಮೋದಿ ಅವರಿಗೆ, ಕರ್ನಾಟಕದಿಂದ ಚಾಲೆಂಜ್ ಆಗೇ ಆಗುತ್ತೆ ಅಂತ. ದಯವಿಟ್ಟು ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಕೈಯನ್ನು ಬಲಪಡಿಸಿ ಅಂತ ಹೇಳಿ ಮತ್ತೊಮ್ಮೆ ನೀವು ನನ್ನನ್ನು ಕರೆಸಿ, ನೀವು ಯಾವ್ಯಾವ ಕರಿತೀರಿ, ಮೇನನ್ ಸಾಹೇಬರು ಕರಿತಾನೆ ಇರ್ತಾರೆ. ನಾನು ಹೇಳ್ತೀನಿ, ಈ ಕ್ಷೇತ್ರಕ್ಕೆ ಜಾರ್ಜ್ ಸಾಹೇಬ್ರ ತಮ್ಮ, ನಾನು ಜಾರ್ಜ್ ಸಾಹೇಬ್ರ ಫ್ಯಾಮಿಲಿ ತರ, ರಾಣಾ ನನ್ನ ಬ್ರದರ್ ತರ, ನಾವು ಒಂದು ಫ್ಯಾಮಿಲಿ ತರ ಇದ್ದೀವಿ. ಅದೇ ಉಳಿಸ್ಕೊಂಡು ಬಂದಿದ್ದೀವಿ, ಇಂದು ಮುಂದೆ ಅದೇ ಉಳಿಸ್ಕೊಂಡು ಬರ್ತೀವಿ. ಯಾವ್ಯಾವಾಗ ಕರಿತೀರಿ ಬಂದು ನಿಮ್ ಜೊತೆಗೆ ನಿಲ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. आज सर्वज्ञ नगर का जो रिस्पॉन्स देख के मुझे तो पूरी ऐसी उम्मीद है कि कांग्रेस में जो कैंडिडेट मुझे दिए मैं जरूर कामयाब होगा। और मुझे जॉर्ज सर का गाइडेंस है और इतनी अच्छी असेंबली कॉन्स्टिट्यूंसी जो कांग्रेस का बोल सकते हैं कि गढ़ है, सो मुझे पूरी उम्मीद है यहाँ के लोग कांग्रेस को पूरी बहुमत से यहाँ पर वोट करेंगे। मैं यही कहना चाहता हूँ कि जब वोट देखने जाएं, आप अपने मुल्क का के बारे में सोचें, जो डेवलपमेंट के बारे में सोचें और सही तरीके से सोचकर कांग्रेस पार्टी को वोट दें, क्योंकि मुल्क को कांग्रेस पार्टी की जरूरत है अभी। ನೋಡಿ, ನೀವೇ ನೋಡ್ತಾ ಇದಿರಲ್ಲ, ಎಲ್ಲಾ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ, ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ. ನಮಗೆ ಒಳ್ಳೆ ಒಂದು ಅಭ್ಯರ್ಥಿ ಯಂಗ್ಸ್ಟರು ಮನ್ಸೂರ್ ಅಲಿ ಖಾನ್ ಅವರು AICC ಅವರು ಕೊಟ್ಟಿದ್ದಾರೆ. ಬಹುಶಃ ಜನ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಮತದಾರರು. ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚು ಬಹುಮತದಿಂದ ಅವ್ರನ್ನ ಆರಿಸಿ ಕಳಿಸ್ಕೊಡ್ತೀವಿ. ಜನರಿಗೆ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಒಬ್ಬ ಯುವಕರು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವ್ರನ್ನ ನಾವು ಗೆಲ್ಲಿಸಿ ಕಳಿಸೋಣ. ಅವರಿಂದಾಗಿ ಹೆಚ್ಚಿಗೆ ಇಡೀ ಸರ್ವಜ್ಞ ನಗರ ಕ್ಷೇತ್ರಕ್ಕಲ್ಲ, ಇಡೀ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆ ಕೆಲಸವನ್ನು ಮಾಡುವಂಥ ಒಂದು ಒಳ್ಳೆಯ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ ಎಂಬುದು ಹೇಳಲಿಕ್ಕೆ ಹೇಳ್ತಾರೆ. ದಯವಿಟ್ಟು 26ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಗುರುತಿಗೆ, ಕೈ ಗುರುತಿಗೆ ಮತಗಳನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕಾಗಿ ಎಲ್ಲ ಮತದಾರರಲ್ಲಿ ನಾನು ವಿನಂತಿ.